ಹುಮ್ನಾಬಾದ್ ಎಂಎಲ್ಎ ಅವರು ಪ್ರಶ್ನೆ ಕೇಳಿದ್ದಾರೆ. ಹುಮ್ನಾಬಾದ್ ಟಿಎಂಸಿನಲ್ಲಿ ಡ್ರಿಂಕಿಂಗ್ ವಾಟರ್ದು ಸಮಸ್ಯೆ ಆಗಿ 5-6 ದಿವಸದಿಂದ ಅಲ್ಲಿ ಸಮಸ್ಯೆ ಆಗಿ ಜನರಿಗೆ ನೀರು ಸಿಕ್ಕಿಲ್ಲ. ಮತ್ತೆ ಅಧಿಕಾರಿ 2 ದಿವಸ ಕೆಲಸ 1 ವೀಕ್ ಟೈಮ್ ತಗೊಂಡಿದ್ದಾರೆ, ಕೆಲಸ ಮಾಡಿಲ್ಲ. ಮತ್ತೆ ರಿಸರ್ವ್ನಲ್ಲಿ ಯಾವಾಗಲೂ 1-2 ಮೋಟರ್ ಇಡಬೇಕಾಗ್ತದೆ, ಅದು ಮೋಟರ್ ಪಂಪ್ ಹೌಸ್ನಲ್ಲಿ ಇಟ್ಟಿಲ್ಲ. 1 ಮೋಟರ್ 1.5 ವರ್ಷದಿಂದ ರಿಪೇರ್ ಮಾಡಿಲ್ಲ. ಇದ್ರ ಬಗ್ಗೆ ಎಸ್ಪೆಷಲಿ ಡ್ರಿಂಕಿಂಗ್ ವಾಟರ್ ಸಲಹೆಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಸುಮಾರು ಸಲ ಮೀಟಿಂಗ್ ತಗೊಂಡಿದ್ದಾರೆ. ಆ ಮೀಟಿಂಗ್ನಲ್ಲಿ ಸೆಕ್ರೆಟರೀಸ್ ಮತ್ತೆ ಡಿಸಿ, ಸಿಒ, ಕಮಿಷನರ್ಸ್ ಎಲ್ಲರೂ ಅಟೆಂಡ್ ಮಾಡಿ ಸ್ಪೆಷಲಿ ಡ್ರಿಂಕಿಂಗ್ ವಾಟರ್ಗೆ ಎಲ್ಲ ಕಡೆ ಎಲ್ಲ ಪ್ಲೇಸಸ್ನಲ್ಲಿ ತೊಂದರೆ ಆಗಬಾರ್ದು ಅಂತ ಸ್ಟ್ರಿಕ್ಟ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಇವರ ಸಮಸ್ಯೆ ಒಂದು ಹೇಳಿ. ಮತ್ತೆ ಅಲ್ಲಿ ಸಮಸ್ಯೆ ಆದರೂ ಡೈರೆಕ್ಟ್ಲಿ ಡಿಸಿ, ಸಿಎಸ್, ಕಮಿಷನರ್ಗೆ ನಾನು ಆಕ್ಷನ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಅದರ ಸಲುವಾಗಿ ಹುಮನಾಬಾದ್ನಲ್ಲಿ ನಾನು ಇಮಿಡಿಯೇಟ್ ರಿಪೋರ್ಟ್ ಕಳಿಸಬೇಕಂತ ಡಿಸಿಗೆ ಹೇಳಿದ್ದೀನಿ. ಡಿಸಿ ಆಲ್ರೆಡಿ 1 ಜೆಇಗೆ ಸಸ್ಪೆಂಡ್ ಮಾಡಿದ್ದಾರೆ. ಮತ್ತೆ ಚೀಫ್ ಆಫೀಸರ್ಗೆ ರಿಪೋರ್ಟ್ ನನ್ನ ಹತ್ರ ಮೋಸ್ಟ್ಲಿ ನಾಳೆ ಟುಮಾರೋ ತನಕ ಬರಬಹುದು. ಅದ್ರ ಮೇಲೆ ಐ ಟೇಕ್ ಏನು ಸೀರಿಯಸ್ ಆಕ್ಷನ್. ಮತ್ತೆ ಸುಮಾರು ದಿವಸ ಪೈಪ್ಲೈನ್ ಆಗಿದೆ, 20-30 ವರ್ಷ ಆ ಪೈಪ್ಲೈನ್ ಮಾಡಿದ್ದಾರೆ. ಅದ್ರದ್ದು ಎಲ್ಲ ಡೀಟೇಲ್ ಮಾಹಿತಿ ತೆಗೆದು ಆಮೇಲೆ ಎಕ್ಸಾಮಿನ್ ಮಾಡಿ ನಾನು ತೀರ್ಮಾನ ಮಾಡ್ತೀನಿ ಸರ್. ಮಾನ್ಯ ಅಧ್ಯಕ್ಷರೇ, ನಾನು ಶಾಸಕನಾಗಿನ ಮೇಲೆ ನಮ್ಮ ಹುಮ್ನಾಬಾದ್ ಪುರಸಭೆಗೆ 10 ಚೀಫ್ ಆಫೀಸರ್ ಚೇಂಜ್ ಆಗಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಚಾನ್ಸ್ ನಿಮ್ದು 2 ವರ್ಷದಲ್ಲಿ 10 ಚೀಫ್ ಆಫೀಸರ್ ಚೇಂಜ್ ಆದ್ರೆ ಅವ್ರ ಕೆಲಸ ಮಾಡಕ್ಕೆ ಹೆಂಗಾಗುತ್ತೆ ತಾವ್ ಹೇಳಿ. ಇದ್ರ ಬಗ್ಗೆನೂ ಕೂಡ ಮಾನ್ಯ ಸಚಿವರ ಗಮನ ಹರಿಸಬೇಕಲ್ಲ. ಒಬ್ಬರದು ಡಿಜಿಟಲ್ ಕೀ ಪುರಸಭೆ ಮುಖ್ಯಾಧಿಕಾರಿ ಬರ್ಬೇಕಂದ್ರ 15 ದಿವಸ 20 ದಿವಸ ಬೇಕು. ಆದ್ರೆ ಏನ್ ಕೆಲಸ ಮಾಡಕ್ಕಾಗುತ್ತೆ? ಮತ್ತೆ ಈಗಾಗಲೇ ತಾವು ಏನ್ ಒಂದು ಜೈಗೆ ಸಸ್ಪೆಂಡ್ ಮಾಡಿದ್ರ ಅಂತ ಹೇಳಿದ್ರಿ. ನಮ್ಮ ಹುಮ್ನಾಬಾದ್ ಪುರಸಭೆಗೆ ಇರೋದು ಒಂದೇ ಒಂದು ಜೈ, ಅವನೊಬ್ಬರಿಗೆ ಸಸ್ಪೆಂಡ್ ಮಾಡಿ ಮೇಕೆ ಮತ್ತೆ ಈಗ ಬೇರೆ ಯಾರು ಕೆಲಸ ಮಾಡ್ಬೇಕಲ್ಲಿ? ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಚಿವರೇ, ಯಾಕೆ ಈಗಾಗಲೇ ತಾವು ನೋಡಬಹುದು ತಮ್ಮ ಕ್ಷೇತ್ರಕ್ಕ ಬೀದರ್ದಲ್ಲಿ ಬಹಳಷ್ಟು ಅಧಿಕಾರಿಗಳಿದ್ದಾರ, ಎಲ್ಲಕ್ಕೂ ಕೂಡ ಇದೆ. ಬಾಲಿಕಿದಾಗ ಹರ, ಬೀದರ್ದಾಗ ಹರ, ಹುಮ್ನಾಬಾದ್ದಾಗ ಏನೂ ಇಲ್ಲ. ಇದು ಯಾಕೆ ತಾರತಮ್ಯ ನಡೀತಾ ಇದೆ? ಹುಮ್ನಾಬಾದ್ನಲ್ಲಿ ಸ್ವಲ್ಪ ಸಮಸ್ಯೆ ಇದೆ, ಅದ್ರ ಬಗ್ಗೆ ಏನಂತ ಗೊತ್ತಾಗಬೇಕಲ್ಲ. ಸಮಸ್ಯೆ ಅಂತ ಪ್ರಶ್ನೆ ಹಿಂಗೆಲ್ಲ ಉತ್ತರ ಕೊಟ್ರೆ ಸಮಸ್ಯೆ ಅಂದ್ರೆ ಮತ್ತೆ ನಿಮ್ ಓನ್ ಡಿಸ್ಟ್ರಿಕ್ಟ್ ಇದು, ನಿಮ್ ಓನ್ ಡಿಸ್ಟ್ರಿಕ್ಟ್ ಅಲ್ಲಿ ಈ ಪರಿಸ್ಥಿತಿ ಆದ್ರೆ ಅಲ್ಲಿ ಸ್ವಲ್ಪ ಲೋಕಲ್ಸ್ ಇಶ್ಯೂ ಇದೆ. ಅದು ನಮ್ಮ MLA ಸಿದ್ದು ಪಾಟೀಲ್ ಜೊತೆಗೆ ನಾಳೆ ನಾಡ್ದು ಚರ್ಚೆ ಮಾಡಿ ಅದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಸರ್. ಪ್ರಭು, ಏನು ಈಗ ನಿರ್ವಹಣೆ ಪುರಸಭೆಯಿಂದ ಆಗ್ತಾ ಇದೆ. ನನ್ನ ಮತಕ್ಷೇತ್ರದಲ್ಲಿ ಹುಮ್ನಾಬಾದ್, ಹಳ್ಳಿಕೇಡ್, ಚಿಡುಗುಪ್ಪ 3 ಪುರಸಭೆ ಒಳಗೊಂಡಿದೆ ಇದೆ ಮಾನ್ಯ ಅಧ್ಯಕ್ಷರೇ. ಅದಕ್ಕಾಗಿ ಇವತ್ತು KWS ಲಿಂದ ಅದು ನಿರ್ವಹಣೆ ಮಾಡಿದ್ರೆ ಒಳ್ಳೇದಾಗ್ತದ. ಪುರಸಭೆಯಿಂದ ಯಾರೇ ಟೆಕ್ನಿಕಲ್ ಕೂಡ ಜೈ ಇಲಾಖೆದು ಯಾರು ಕೂಡ ಇಲ್ಲ ಹೇಳಿದಾರ ಕೂತ್ಕೊಂಡು. ಅದಕ್ಕಾಗಿ ಮಾನ್ಯ ಸಚಿವರೇ, ಇವತ್ತೇನು ನಮ್ದು ಕಾರಂಜ ಜಲಾಶಯದಿಂದ ನಮ್ಮ ಕ್ಷೇತ್ರಕ್ಕ ಅಂದ್ರೆ ಚುಡುಗುಪ್ಪ, ಹುಮ್ನಾಬಾದ್, ಹಳಿಕೇಡ್ಕ ಈ ನೀರು ನಿರ್ವಹಣೆ ಮಾಡ್ತಾ ಇದಾರ. ಆ KWS ಇಲಾಖೆ ಕೊಟ್ರ ಒಳ್ಳೆ ರೀತಿಯಿಂದ ಆಗ್ತದಂತ ತಮ್ಮ ಹತ್ರ ನಾನು ಇದು ಮಾಡ್ತಾ ಇದ್ದೀನಿ. ಮೊನ್ನೆ ನಾನೇ ಮತ್ತೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಅವರು ಮತ್ತೆ ಸಿದ್ದು ಪಾಟೀಲ್ ಇದ್ರು ಅಮೃತಿ ಸ್ಕೀಮ್ ನಲ್ಲಿ 160 crore ರೂಪೀಸ್ ಹೊಸ ಸ್ಕೀಮ್ ಆಲ್ರೆಡಿ ಉದ್ಘಾಟನೆ ಮಾಡಿದ್ದು. ಆಲ್ರೆಡಿ ಕೆಲಸ ಸ್ಟಾರ್ಟ್ ಆಗಿದೆ. ಇನ್ನ ಸ್ವಲ್ಪ ಬೇರೆ ಏನೋ ಕನ್ಫ್ಯೂಷನ್ ಮತ್ತೆ ಏನೋ ಡಿಫಿಷಿಯನ್ಸಿ ಇದ್ರು ಅದು ಚರ್ಚೆ ಮಾಡಿ ಸೊಲ್ಯೂಷನ್ ಮಾಡಿಸ್ತೀವಿ. ಪ್ರಭು